ಹೆಸರಿನಲ್ಲಿ ಮಹಿಳೆಗೆ 2.5 ಕೋಟಿ ರೂಪಾಯಿಯನ್ನ ವಂಚಿಸಿದ್ದಾರೆ ಆರೋಪಿಗಳು. ಮನೆ ಮಾರಿ ವಂಚಕರಿಗೆ ಹಣ ನೀಡಿದ್ದ ದೂರುದಾರ ಮಹಿಳೆ. ಪೂಜೆ ಹೆಸರಿನಲ್ಲಿ ಮಹಿಳೆಗೆ ಪಂಗನಾಮ ಹಾಕಿದ್ದಾರೆ. 2.5 ಕೋಟಿ ರೂಪಾಯಿ ವಂಚಿಸಿದ್ದಾರೆ. ಮನೆ ಮಾರಿ ವಂಚಕರಿಗೆ ಹಣ ನೀಡಿದ್ದ ದೂರುದಾರ ಮಹಿಳೆ. ದುಷ್ಟಶಕ್ತಿ ನಿವಾರಣೆಯ ನೆಪದಲ್ಲಿ ಹಣ ಪಡ್ಕೊಂಡು ವಂಚಕರು ಎಸ್ಕೇಪ್ ಆಗಿದ್ದಾರೆ. 2.5 ಕೋಟಿ ಕೊಟ್ರೆ 10 ಕೋಟಿ ರೂಪಾಯಿ ಕೊಡ್ತೀವಿ ಅಂತ ವಂಚಿಸಿರುವುದು. ರಿಸರ್ವ್ ಬ್ಯಾಂಕ್ನಿಂದ 500 ಕೋಟಿ ಬಿಡಿಸೋದಕ್ಕೆ ಹಣಕ್ಕೆ ಮನವಿ ಮಾಡಿಕೊಂಡಿದ್ದಾರೆ. ಚಾಮರಾಜಪೇಟೆ ನಿವಾಸಿಗೆ ಮೋಸ ಮಾಡಿರುವ ಖದೀಮ್ರು. ಮೂಲತಃ ಆಂಧ್ರಪ್ರದೇಶ ಮೂಲದ ಮಹಿಳೆಯಿಂದ ಕಂಪ್ಲೇಂಟ್ ದಾಖಲಾಗಿದೆ. 3 ವಿರುದ್ಧ ಸಿಸಿಬಿಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆಯನ್ನ ಕೈಗೊಂಡಿದ್ದಾರೆ. ಮನೆ ಮೇಲೆ ಸಾಲ ಪಡೆಯೋದಕ್ಕೆ ಮಧ್ಯವರ್ತಿಗಳ ಪರಿಚಯ ಆಗತ್ತೆ. ಅದಾದ ನಂತರದಲ್ಲಿ ನಕಲಿ ಬಾಬಾ ಅಫ್ಸರ್ ಪಾಷಾ ಅಂತ, ಜೊತೆಗೆ ಮಧ್ಯವರ್ತಿಗಳು ಮೀಡಿಯೇಟ್ರು ಶಂಕ್ ಭರತ್ ವಿರುದ್ಧ ಸಿಸಿಬಿಯಲ್ಲಿ ಎಫ್ಐಆರ್ ದಾಖಲಾಗಿದೆ. ನೋಡಿ, ಮೋಸ ಹೋಗುವವರು ಇರೋವರೆಗೂ ಮೋಸ ಮಾಡುವವರು ಇದ್ದೇ ಇರ್ತಾರೆ ಅಂತ ಎಲ್ಲ ಗೊತ್ತಿದ್ದು, ಅದರಲ್ಲೂ ಈಗ ಯಾರನ್ನು ನಂಬಬೇಕು ನಂಬಾರ್ದು, ರಿಸರ್ವ್ ಬ್ಯಾಂಕ್ನಲ್ಲಿ ಹಣ ಕೊಡೋದಕ್ಕೆ ಸಾಧ್ಯನಾ, ಮಕ್ಮಲ್ ಟೋಪಿ ಹಾಕೋವರೆಗೂ ಕೂಡ ಮಹಾತಾಯಿಗೆ ಅರ್ಥವೇ ಆಗಲಿಲ್ಲ. ಸದ್ಯ ಅದಕ್ಕೆ ಸಂಬಂಧಪಟ್ಟ ಹಾಗೆ ಈಗ ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿದೆ. ಇನ್ನು ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅದೇ ಸ್ಥಳದಿಂದ ಎಲ್ಲಿ ವಂಚನೆಗೊಳಗಾದ್ರು ಅಲ್ಲಿಂದ ನಮ್ಮ ಪ್ರತಿನಿಧಿ ವೆಂಕಟೇಶ್ ಕೂಡ ವಾಕ್ಥ್ರೂ ಮಾಡ್ಕೊಂಡು ಬಂದಿದ್ದಾರೆ. ಒಮ್ಮೆ ನೋಡ್ಕೊಂಡು ಬನ್ನಿ. ಪೂಜೆ ಮಾಡುವ ನೆಪದಲ್ಲಿ ಮಹಿಳೆಗೆ ಕೋಟ್ಯಾಂತರ ರೂಪಾಯಿ ವಂಚನೆ ಮಾಡಿ ಎಸ್ಕೇಪ್ ಆಗಿರುವಂತಹ ಘಟನೆ ವರದಿಯಾಗಿದೆ. ಘಟನೆ ನಡೆದಂತಹ ಸ್ಥಳ ಚಾಮರಾಜಪೇಟೆ. ಸದ್ಯ ಘಟನೆಗೆ ಸಂಬಂಧಪಟ್ಟಂತೆ ಸಂತ್ರಸ್ತ ಮಹಿಳೆ ಕೂಡ ಈಗ ಸಿಸಿಬಿ ಅಧಿಕಾರಿಗಳ ಮೊರೆ ಹೋಗಿದ್ದಾರೆ. ಅಂದ್ರೆ ಈ ದುಷ್ಟಶಕ್ತಿಯನ್ನ ನಿವಾರಿಸುವ ನೆಪದಲ್ಲಿ ಹಣ ಪಡೆದು ಎಸ್ಕೇಪ್ ಆಗಿರುವಂತಹದ್ದು. ಏನಂತ ಹೇಳಿದ್ರೆ, ಈ ಮನೆಯಲ್ಲಿ ವಾಸವಾಗಿದ್ದಂತಹ ಸಂತ್ರಸ್ತ ಮಹಿಳೆ ಇತ್ತೀಚಿನ ದಿನಗಳಲ್ಲಿ ಮಗನಿಗೆ ಒಂದು ರಸ್ತೆ ಅಪಘಾತ ಆಗಿರುತ್ತೆ, ಅದರಲ್ಲಿ ಗಾಯಗೊಂಡಿರ್ತಾನೆ. ಅದಾದ ಬಳಿಕ ಕೂಡ ಈ ಒಂದು ಮನೆಗೆ ಎಂಟ್ರಿ ಕೊಡುವಂತಹ ಅವರ ಸ್ನೇಹಿತರು, ಮನೆಯಲ್ಲಿ ದುಷ್ಟಶಕ್ತಿಗಳಿದೆ, ನಿವಾರಣೆ ಮಾಡಿದ್ರೆ ನಿಮ್ಗೆ ಒಳ್ಳೇದಾಗುತ್ತೆ, ಅದರಿಂದ ನನಗೆ ತಿಳಿದಿರುವಂತಹ ಒಬ್ಬ ಬಾಬಾ ಇದ್ದಾರೆ, ಅವರು ಪೂಜೆ ಮಾಡಿ ನಿಮ್ಮ ಎಲ್ಲಾ ಸಮಸ್ಯೆಗಳೇನಿದೆ ಅದನ್ನ ಪರಿಹಾರ ಮಾಡೋದಕ್ಕೆ ಅವರು ಪ್ರಯತ್ನಿಸ್ತಾರೆ, ಸಾಕಷ್ಟು ಈ ರೀತಿಯಾದಂತಹ ಒಂದು ಪೂಜೆಗಳನ್ನ ಮಾಡಿದ್ದಾರೆ ಅಂತ ಹೇಳಿ ಅವರನ್ನ ನಂಬಿಸ್ತಾರೆ. ಅದಾದ ಬಳಿಕ ಆತನನ್ನ ಮನೆಗೂ ಕರ್ಕೊಂಡು ಬರ್ತಾರೆ. ಸೊ ಈ ಇಬ್ಬರು ಹೇಳಿದಂತ ಮಾತನ್ನ ನಂಬಿದಂತಹ ಈ ಮಹಿಳೆ ಕೂಡ ಆತನನ್ನ ಬಾಬಾನ ಕರ್ಕೊಂಡು ಬರ್ತಾರೆ. ಈ ಬಾಬಾ ಅಫ್ಸರ್ ಪಾಷಾ ಎನ್ನುವಂತಹ ಈ ಬಾಬಾ ಕೂಡ ಮನೆಗೆ ಬಂದಂತ ಸಂದರ್ಭದಲ್ಲಿ ಮನೆಯ ಒಳಗಡೆ ಸಾಕಷ್ಟು ದುಷ್ಟಶಕ್ತಿಗಳಿದೆ, ಆದಷ್ಟು ಬೇಗ ಪೂಜೆಯನ್ನ ಮಾಡಿಸಿ, ಇಲ್ಲಾಂದ್ರೆ ಆ ಜೀವ ಹಾನಿ ಆಗುತ್ತೆ, ಸಾಕಷ್ಟು ಆರ್ಥಿಕವಾಗಿ ನಷ್ಟವನ್ನ ಅನುಭವಿಸ್ತಾ ಇದ್ದೀರಾ ಅಂತ ಹೇಳಿ ಅವರಿಗೆ ಭಯವನ್ನು ಕೂಡ ಪಡಿಸ್ತಾರೆ. ಇದರಿಂದ ಅವರ ಮಾತನ್ನ ನಂಬದಂತಹ ವೇಳೆಯಲ್ಲಿ ಇವರು ಬೇರೆ ದಾರಿ ಕಾಣದೆ ಅವರು ಪೂಜೆ ಮಾಡೋದಕ್ಕೂ ಒಪ್ಕೊಳ್ತಾರೆ. ಸುಮಾರು 8 ಲಕ್ಷ ರೂಪಾಯಿ ಖರ್ಚಿನಲ್ಲಿ ಮನೆಯಲ್ಲಿ ಹೋಮ ಹವನವನ್ನ ಮಾಡಿಸ್ತಾರೆ. ಅದಾದ ಬಳಿಕ ಈ ಪೂಜೆಯಲ್ಲಿ ಮಾಡಿಸಿದಂತ ಈ ಪೂಜಾ ಸಾಮಗ್ರಿ ಏನಿರುತ್ತೆ ಎಲ್ಲವನ್ನೂ ಕೂಡ ತೆಗೆದುಕೊಂಡು ಹೋಗಿ ಅವರ ಜೊತೆಯಲ್ಲೇ ಬೆಳಗಿನ ಜಾವ ಒಂದು ಕೆರೆಯಲ್ಲಿ ಬಿಡ್ಬೇಕಂತ ಹೇಳಿ ಇವರೇ ಆ ಒಂದು ಕಾರ್ಯವನ್ನ ಮುಂದೆ ನಿಂತು ಮಾಡಿಸ್ತಾರೆ. ಅದಾದ ಬಳಿಕ ಕೂಡ ಇವರಿಗೆ ಒಂದು ಆರ್ಥಿಕವಾಗಿ ಸ್ವಲ್ಪ ಸಮಸ್ಯೆ ಇರುತ್ತೆ, ಮನೆಯನ್ನ ಮಾರಾಟ ಮಾಡಬೇಕು ಅಂತ ಹೇಳಿ ಮುಂದಾಗಿರ್ತಾರೆ. ಸುಮಾರು 10 ಕೋಟಿ ರೂಪಾಯಿಗೆ ಹಣಕ್ಕೆ ಮನೆಯನ್ನ ಮಾರಾಟ ಮಾಡೋದಕ್ಕೆ ಮುಂದಾಗಿರ್ತಾರೆ. ಆದ್ರೆ ಈ ಬಾಬಾ ಏನ್ ಹೇಳ್ತಾನೆ, ನಿಮಗೆ ಹಣವನ್ನು ನಾನು ಸಹಾಯ ಮಾಡ್ತೇನೆ, ಆದ್ರೆ RBI ನಿಂದ ನನಗೆ 10 ಕೋಟಿ ರೂಪಾಯಿ ಒಂದು 50 ಕೋಟಿಯಷ್ಟು ಹಣ ಬರಬೇಕಾಗಿದೆ, ಅದಕ್ಕೆ ಸುಮಾರು ನಿಮಗೆ ಒಂದು 10 ಕೋಟಿ ರೂಪಾಯಿ ಅಷ್ಟು ನಾನು ಹಣವನ್ನ ಕೊಡ್ತೇನೆ, ನಿಮ್ಮ ಹಣದಿಂದ ಸಮಸ್ಯೆನ ಬಗೆಹರಿಸ್ಕೊಳ್ಳಿ ಅಂತ ಹೇಳಿ ಕೂಡ ಅವ್ರನ್ನ ನಂಬಿಸ್ತಾರೆ. ಆ ಮಾತನ್ನ ನಂಬಿದಂತಹ ಸಂದರ್ಭದಲ್ಲಿ ಇವರು ಹಂತ ಹಂತವಾಗಿ ಸುಮಾರು 2.5 ಕೋಟಿಯಷ್ಟು ಹಣವನ್ನು ಕೂಡ ಇವರ ಬ್ಯಾಂಕ್ ಅಕೌಂಟ್ಗೆ ಮತ್ತೆ ಇವ್ರ ಕೈಗೆ ಹಣವನ್ನೆಲ್ಲ ಕೊಡ್ತಾರೆ. ಹೀಗೆ ಕೊಟ್ಟಂತ ಸಂದರ್ಭದಲ್ಲಿ ಇವರು ಹಣವನ್ನ ವಾಪಸ್ ಕೇಳೋದಕ್ಕೂ ಕೂಡ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಇವರು ಹಣವನ್ನ ಕೊಡದೆ ಅವರಿಗೆ ಧಮಕಿ ಹಾಕುವಂತ ಕೆಲಸವನ್ನ ಮಾಡ್ತಾರೆ. ಆಗ ಭರತ್ ಮತ್ತೆ ಶಂಕರ್ ಎನ್ನುವಂತಹ ಇಬ್ರು ಈ ವ್ಯಕ್ತಿಗಳೇನು ಪರಿಚಯಸ್ಥರ ಮೂಲಕ ಇರ್ತಾರೆ, ಅವರು ಇವರಿಗೆ ಧಮಕಿ ಹಾಕುವಂತದನ್ನ ಮಾಡ್ತಾರೆ. ಜೊತೆಗೆ ಈ ಅಫ್ಸರ್ ಪಾಷಾ ಏನಿದ್ದಾನೆ ಆತನನ್ನ ಭೇಟಿ ಮಾಡೋದಕ್ಕೆ ಅಂತ ಹೇಳಿ ಮೈಸೂರಿನ KR ನಗರ ಸೇರಿದಂತೆ ಮಂಡ್ಯ ಕಡೆ ಕರೆಸ್ತಾರೆ. ಇಡೀ ದಿನ ಅವ್ರನ್ನ ಕಾಯಿಸಿ ವಾಪಸ್ ತಂದು ಕಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇರ್ತಾರೆ. ನಿರಂತರವಾಗಿ ಇವರು ಇದೇ ರೀತಿಯಾದಂತಹ ಒಂದು ಕೆಲಸವನ್ನ ಮಾಡ್ತಾ ಇರ್ತಾರೆ. ಇವರಿಗೆ ಬೇರೆ ದಾರಿ ಕಾಣದೆ ಮನೆಯಲ್ಲಿ ನೊಂದು ಸಂಬಂಧಿಕರಿಗೆ ವಿಚಾರವನ್ನ ತಿಳಿಸ್ತಾರೆ. ಅದಾದ ಬಳಿಕ ತಾವು ಮೋಸ ಹೋಗಿರೋದು ಕೂಡ ಗೊತ್ತಾಗುತ್ತೆ. ನೇರವಾಗಿ ಸಿಸಿಬಿ ಅಧಿಕಾರಿಗಳ ಬಳಿ ಆದಂತಹ ಏನು ಒಂದು ಅನಾಹುತ ಅದಕ್ಕೆ ಸಂಬಂಧಪಟ್ಟಂತೆ ದೂರನ್ನ ಕೊಡ್ತಾರೆ. ದೂರಿನ ಆಧಾರದ ಮೇಲೆ ಈಗಾಗಲೇ ಸಿಸಿಬಿ ಅಧಿಕಾರಿಗಳು ಕೂಡ ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳ ಪತ್ತೆಗೆ ಮುಂದಾಗಿರುವಂತಹದ್ದು. ಅಂದ್ರೆ ಕಷ್ಟವನ್ನ ಮುಂದಿಟ್ಕೊಂಡು ಈ ಆರೋಪಿಗಳು ಮನೆಗೆ ಬಂದಂತ ಸಂದರ್ಭದಲ್ಲಿ ಅದನ್ನೇ ಎನ್ಕ್ಯಾಶ್ ಮಾಡಿಕೊಂಡು ಈ ಸಂತ್ರಸ್ತ ಮಹಿಳೆಗೆ ವಂಚನೆ ಆಗಿರುವಂತಹದ್ದು ಸದ್ಯ ಈಗ ಗೊತ್ತಾಗ್ತಾ ಇದೆ. ಆದಷ್ಟು ಬೇಗ ಆರೋಪಿಗಳನ್ನ ಬಂಧಿಸಿ ನಮ್ಮ ಹಣವನ್ನ ವಾಪಸ್ ಕೊಡ್ಲಿ ಅಂತ ಹೇಳಿ ಈ ಸಂತ್ರಸ್ತೆಯವರ ಕುಟುಂಬ ಅವರು ಕೂಡ ಕಣ್ಣೀರ್ ಹಾಕ್ತಾ ಇರುವಂತಹದ್ದು. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ವೆಂಕಟೇಶ್, ಪವರ್ ಟಿವಿ, ಬೆಂಗಳೂರು.